ಓಕೆ, ನಾಗೇಂದ್ರ ಬಾಬು, ಈಗ ನಾವು ಗಮನಿಸ್ತಾ ಇದ್ದೀವಿ, ಇನ್ನು ನೆಕ್ಸ್ಟ್ ಆತ ಗುರುತಿಸಿರುವಂತಹ ಜಾಗ ಯಾವುದು, ನಾಳೆ ಯಾವ ಜಾಗದಲ್ಲಿ ಉತ್ಖನನ ನಡೆಯುತ್ತೆ, ಆತ ಈ ಹೊತ್ತಿನವರೆಗೂ ಕೂಡ ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದಾನೆ, ಆತನ ವಾದ ಏನು, ಆತನ ವಿಚಾರ ಏನು, ಈ ಹೊತ್ತಿನವರೆಗೂ ಕೂಡ ಇಲ್ಲಿವರೆಗೂ ಏನು ಸಿಕ್ಕಿಲ್ಲ. ಈಗ ಏನು ಅಷ್ಟೊಂದು ಆತ ಹೇಳಿರೋ ಹಂಗೆ ಏನು ಕೂಡ ಪರಿಣಾಮಕಾರಿಯಾಗಿ ಆತನ ಮಾತಿನೂ ಕೂಡ ನಂಬಿಕೆಗೆ ಅರ್ಹವಾದಂಥದ್ದಲ್ಲ. ಈ ನಂತರದಲ್ಲಿ ಆತ ಹೇಳೋದೇನು, ಮುಂದೇನು ಅಂತ ನಾಗೇಂದ್ರ ಬಾಬು. ರಂಜಿತ್ ನೋಡಿ, ಇವತ್ತು 13ನೇ ಪಾಯಿಂಟ್ ನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ 7 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ನಡೆಯುವ ಸಾಧ್ಯತೆಗಳಿದೆ. ನಾಳೆ ಇದೇ ಜಾಗದಲ್ಲಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆನ ಮುಂದುವರಿಸ್ತಾರ ಅಥವಾ ಬೇರೆ ಯಾವ್ದಾದ್ರು ಹೊಸ ಜಾಗಗಳನ್ನ ಅಥವಾ ತೋರಿಸೋದಕ್ಕೆ ಮುಂದಾಗ್ತಾನ, ಅದು ಕೂಡ ಕುತೂಹಲ ಇದೆ. ಹಾಗಾಗಿ ಆತ ಇನ್ನೂ 3-4 ಜಾಗಗಳನ್ನ ತೋರಿಸೋದಾಗಿ ಆತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ. ಹಾಗಾಗಿ ಆತ ಒಂದು ವೇಳೆ ನಾಳೆ ಏನಾದ್ರೂ ಇಲ್ಲಿ ಈ ಒಂದು 13ನೇ ಪಾಯಿಂಟ್ ನಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅನ್ನೋದಾಗಿದ್ರೆ ನಾಳೆ ಹೊಸ ಜಾಗಗಳನ್ನ ಆತ ತೋರಿಸ್ತಾನೆ. ಅಲ್ಲಿಯೂ ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿರೋದಾಗಿ ಆತ ಹೇಳಿಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತ ಇನ್ನೂ ಹೊಸ ಜಾಗಗಳನ್ನ ತೋರಿಸ್ತಾ ಹೋಗ್ತಾನೆ. ಆದ್ರೆ ಆ ಜಾಗ ಯಾವುದು ಅನ್ನೋದು ಇಲ್ಲಿಯವರೆಗೂ ಕೂಡ ಆತ ಖುದ್ದು SIT ಮುಂದೆ ಕೂಡ ತಿಳಿಸಿಲ್ಲ. ನೋಡಿ, ಮೊನ್ನೆ ಶುಕ್ರವಾರ ಮತ್ತು ಶನಿವಾರದ ಉದಾಹರಣೆಯನ್ನ ಕೊಡೋದಾದ್ರೆ, ಶುಕ್ರವಾರ ಎಲ್ಲರೂ ಅಂದುಕೊಂಡಿದ್ರು 13ನೇ ಪಾಯಿಂಟ್ ಬರ್ತಾರಂತ, ಆದ್ರೆ ಬರಲಿಲ್ಲ. ಧರ್ಮಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಲ್ಲೇರಿ ಬಳಿ ಹೋಗಿ ಆ ಒಂದು ಪೆಟ್ರೋಲ್ ಬಂಕ್ ನ ಬಳಿಯಲ್ಲಿ ಆತ ಒಂದು ಬಾಲಕಿಯ ಶವವನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ. ಆ ಜಾಗಕ್ಕೆ ಹೋಗಬಹುದು ಅಂತ ಹೇಳಲಾಗಿತ್ತು. ಅಲ್ಲಿಗೂ ಕೂಡ ಹೋಗಿಲ್ಲ. ನೇರವಾಗಿ ಹೋಗಿದ್ದು ಏನೋ ಒಂದು ಆ ಬೋಳಿಯಾರ್ ಅನ್ನುವ ಸ್ಥಳದ ಬಳಿ ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಆ ಅರಣ್ಯ ಪ್ರದೇಶಕ್ಕೆ ಆತ ಹೋಗದ ಬಳಿಕ ಆತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನನಗೆ ಒಂದು ಕಾಲಾವಕಾಶ ಬೇಕು, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಇಲ್ಲಿ ಗಿಡಗಳು ಬೆಳೆದುಕೊಂಡಿದೆ, ಸ್ವಲ್ಪ ವ್ಯತ್ಯಾಸಗಳಾಗಿದೆ, 15 ವರ್ಷದ ಹಿಂದಿನ ಇವತ್ತಿನ ಚಿತ್ರಣ ಬೇರೆಯದ್ದೇ ಇದೆ ಅಂತ ಹೇಳಿ ಆತ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ 15 ನಿಮಿಷಗಳ ಕಾಲ ಕಾಲಾವಕಾಶವನ್ನ ಕೊಡ್ತಾರೆ. ಆತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿ 2 ಪಾಯಿಂಟ್ ಗಳನ್ನ ಗುರುತಿಸ್ತಾನೆ ಶುಕ್ರವಾರ. ಆ 2 ಪಾಯಿಂಟ್ ಗಳಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕಳೆಬರಹ ಸಿಗೋದಿಲ್ಲ. ಅದಾದ ಬಳಿಕ ನೆಕ್ಸ್ಟ್ ಶನಿವಾರ ಯಾರು ಕೂಡ ಅಂದುಕೊಂಡಿರಲಿಲ್ಲ ರತ್ನಗಿರಿ ಬೆಟ್ಟಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ ಅಂತೇಳಿ. ರತ್ನಗಿರಿ ಬೆಟ್ಟಕ್ಕೆ ಹೋದಾಗ ಎಲ್ಲಿಗೆ ಹೋಗ್ತಾನೆ ಅಂತೇಳಿ ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಆದ್ರೆ ರತ್ನಗಿರಿ ಬೆಟ್ಟದ ಮೇಲ್ಗಡೆ ಗೊಮ್ಮಟೇಶ್ವರನ ಮೂರ್ತಿ ಬಳಿ ಹೋಗ್ತಾ ಇರೋಕ್ಕಿಂತ ಮುಂಚಿತವಾಗಿ ಅಲ್ಲೇ ಒಂದು ತಿರುವಿನಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ. ಅಲ್ಲಿ ಇಳಿತಾ ಇದ್ದಂತೆ ಕೇವಲ 15 ಸೆಕೆಂಡ್ ನಲ್ಲಿ ಅಲ್ಲಿ ಜಾಗವನ್ನ ಗುರುತಿಸ್ತಾನೆ. ಆ ಜಾಗವನ್ನ ಗುರುತಿಸಿ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ, ನಾನು ಕೇರಳ ಮೂಲದ ಮಹಿಳೆಯ ಶವವನ್ನ ಇಲ್ಲಿ ಹೂತಿಟ್ಟಿದ್ದೀನಿ, ನನಗೆ ಕಾನ್ಫಿಡೆಂಟ್ ಇದೆ, ಇಲ್ಲಿ ನೀವು ಮಣ್ಣನ್ನ ತೆಗೀರಿ ಅಂತ ಹೇಳಿದಾಗ, ಉತ್ಖನನ ಕಾರ್ಯವನ್ನ ಮಾಡಿ ಅಂತ ಹೇಳಿದಾಗ ಆತನ ಕಾನ್ಫಿಡೆಂಟ್ ಲೆವೆಲ್ ಅನ್ನ ನೋಡಿ SIT ಅಧಿಕಾರಿಗಳು ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಹೋಗ್ತಾರೆ. ಓಕೆ, ನಾಗೇಂದ್ರ ಬಾಬು, ಈಗ ನಾವು ಗಮನಿಸ್ತಾ ಇದ್ದೀವಿ, ಇನ್ನು ನೆಕ್ಸ್ಟ್ ಆತ ಗುರುತಿಸಿರುವಂತಹ ಜಾಗ ಯಾವುದು, ನಾಳೆ ಯಾವ ಜಾಗದಲ್ಲಿ ಉತ್ಖನನ ನಡೆಯುತ್ತೆ, ಆತ ಈ ಹೊತ್ತಿನವರೆಗೂ ಕೂಡ ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದಾನೆ, ಆತನ ವಾದ ಏನು, ಆತನ ವಿಚಾರ ಏನು, ಈ ಹೊತ್ತಿನವರೆಗೂ ಕೂಡ ಇಲ್ಲಿವರೆಗೂ ಏನು ಸಿಕ್ಕಿಲ್ಲ. ಈಗ ಏನು ಅಷ್ಟೊಂದು ಆತ ಹೇಳಿರೋ ಹಂಗೆ ಏನು ಕೂಡ ಪರಿಣಾಮಕಾರಿಯಾಗಿ ಆತನ ಮಾತಿನೂ ಕೂಡ ನಂಬಿಕೆಗೆ ಅರ್ಹವಾದಂಥದ್ದಲ್ಲ. ಈ ನಂತರದಲ್ಲಿ ಆತ ಹೇಳೋದೇನು, ಮುಂದೇನು ಅಂತ ನಾಗೇಂದ್ರ ಬಾಬು. ರಂಜಿತ್ ನೋಡಿ, ಇವತ್ತು 13ನೇ ಪಾಯಿಂಟ್ ನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ 7 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ನಡೆಯುವ ಸಾಧ್ಯತೆಗಳಿದೆ. ನಾಳೆ ಇದೇ ಜಾಗದಲ್ಲಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆನ ಮುಂದುವರಿಸ್ತಾರ ಅಥವಾ ಬೇರೆ ಯಾವ್ದಾದ್ರು ಹೊಸ ಜಾಗಗಳನ್ನ ಅಥವಾ ತೋರಿಸೋದಕ್ಕೆ ಮುಂದಾಗ್ತಾನ, ಅದು ಕೂಡ ಕುತೂಹಲ ಇದೆ. ಹಾಗಾಗಿ ಆತ ಇನ್ನೂ 3-4 ಜಾಗಗಳನ್ನ ತೋರಿಸೋದಾಗಿ ಆತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ. ಹಾಗಾಗಿ ಆತ ಒಂದು ವೇಳೆ ನಾಳೆ ಏನಾದ್ರೂ ಇಲ್ಲಿ ಈ ಒಂದು 13ನೇ ಪಾಯಿಂಟ್ ನಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅನ್ನೋದಾಗಿದ್ರೆ ನಾಳೆ ಹೊಸ ಜಾಗಗಳನ್ನ ಆತ ತೋರಿಸ್ತಾನೆ. ಅಲ್ಲಿಯೂ ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿರೋದಾಗಿ ಆತ ಹೇಳಿಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತ ಇನ್ನೂ ಹೊಸ ಜಾಗಗಳನ್ನ ತೋರಿಸ್ತಾ ಹೋಗ್ತಾನೆ. ಆದ್ರೆ ಆ ಜಾಗ ಯಾವುದು ಅನ್ನೋದು ಇಲ್ಲಿಯವರೆಗೂ ಕೂಡ ಆತ
ಖುದ್ದು SIT ಮುಂದೆ ಕೂಡ ತಿಳಿಸಿಲ್ಲ. ನೋಡಿ, ಮೊನ್ನೆ ಶುಕ್ರವಾರ ಮತ್ತು ಶನಿವಾರದ ಉದಾಹರಣೆಯನ್ನ ಕೊಡೋದಾದ್ರೆ, ಶುಕ್ರವಾರ ಎಲ್ಲರೂ ಅಂದುಕೊಂಡಿದ್ರು 13ನೇ ಪಾಯಿಂಟ್ ಬರ್ತಾರೆ ಅಂತ, ಆದ್ರೆ ಬರಲಿಲ್ಲ. ಧರ್ಮಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಲ್ಲೇರಿ ಬಳಿ ಹೋಗಿ ಆ ಒಂದು ಪೆಟ್ರೋಲ್ ಬಂಕ್ ನ ಬಳಿಯಲ್ಲಿ ಆತ ಒಂದು ಬಾಲಕಿಯ ಶವವನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ. ಆ ಜಾಗಕ್ಕೆ ಹೋಗಬಹುದು ಅಂತ ಹೇಳಲಾಗಿತ್ತು. ಅಲ್ಲಿಗೂ ಕೂಡ ಹೋಗಿಲ್ಲ. ನೇರವಾಗಿ ಹೋಗಿದ್ದು ಏನು ಒಂದು ಆ ಬೋಳಿಯಾರ್ ಅನ್ನುವ ಸ್ಥಳದ ಬಳಿ ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಆ ಅರಣ್ಯ ಪ್ರದೇಶಕ್ಕೆ ಆತ ಹೋಗದ ಬಳಿಕ ಆತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನನಗೆ ಒಂದು ಕಾಲಾವಕಾಶ ಬೇಕು, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಇಲ್ಲಿ ಗಿಡಗಳು ಬೆಳೆದುಕೊಂಡಿದೆ, ಸ್ವಲ್ಪ ವ್ಯತ್ಯಾಸಗಳಾಗಿದೆ, 15 ವರ್ಷದ ಹಿಂದಿನ ಇವತ್ತಿನ ಚಿತ್ರಣ ಬೇರೆಯದ್ದೇ ಇದೆ ಅಂತ ಹೇಳಿ ಆತ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ 15 ನಿಮಿಷಗಳ ಕಾಲ ಕಾಲಾವಕಾಶವನ್ನ ಕೊಡ್ತಾರೆ. ಆತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿ 2 ಪಾಯಿಂಟ್ ಗಳನ್ನ ಗುರುತಿಸ್ತಾನೆ ಶುಕ್ರವಾರ. ಆ 2 ಪಾಯಿಂಟ್ ಗಳಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕಳೆಬರಹ ಸಿಗೋದಿಲ್ಲ. ಅದಾದ ಬಳಿಕ ನೆಕ್ಸ್ಟ್ ಶನಿವಾರ ಯಾರು ಕೂಡ ಅಂದುಕೊಂಡಿರಲಿಲ್ಲ ರತ್ನಗಿರಿ ಬೆಟ್ಟಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ ಅಂತೇಳಿ. ರತ್ನಗಿರಿ ಬೆಟ್ಟಕ್ಕೆ ಹೋದಾಗ ಎಲ್ಲಿಗೆ ಹೋಗ್ತಾನೆ ಅಂತೇಳಿ ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಆದ್ರೆ ರತ್ನಗಿರಿ ಬೆಟ್ಟದ ಮೇಲ್ಗಡೆ ಗೊಮ್ಮಟೇಶ್ವರನ ಮೂರ್ತಿ ಬಳಿ ಹೋಗ್ತಾ ಇರೋಕ್ಕಿಂತ ಮುಂಚಿತವಾಗಿ ಅಲ್ಲೇ ಒಂದು ತಿರುವಿನಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ. ಅಲ್ಲಿ ಇಳಿತಾ ಇದ್ದಂತೆ ಕೇವಲ 15 ಸೆಕೆಂಡ್ ನಲ್ಲಿ ಅಲ್ಲಿ ಜಾಗವನ್ನ ಗುರುತಿಸ್ತಾನೆ. ಆ ಜಾಗವನ್ನ ಗುರುತಿಸಿ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ, ನಾನು ಕೇರಳ ಮೂಲದ ಮಹಿಳೆಯ ಶವವನ್ನ ಇಲ್ಲಿ ಹೂತಿಟ್ಟಿದ್ದೀನಿ, ನನಗೆ ಕಾನ್ಫಿಡೆಂಟ್ ಇದೆ, ಇಲ್ಲಿ ನೀವು ಮಣ್ಣನ್ನ ತೆಗೀರಿ ಅಂತ ಹೇಳಿದಾಗ, ಉತ್ಖನನ ಕಾರ್ಯವನ್ನ ಮಾಡಿ ಅಂತ ಹೇಳಿದಾಗ ಆತನ ಕಾನ್ಫಿಡೆಂಟ್ ಲೆವೆಲ್ ಅನ್ನ ನೋಡಿ SIT ಅಧಿಕಾರಿಗಳು ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಹೋಗ್ತಾರೆ. ಓಕೆ, ನಾಗೇಂದ್ರ ಬಾಬು, ಈಗ ನಾವು ಗಮನಿಸ್ತಾ ಇದ್ದೀವಿ, ಇನ್ನು ನೆಕ್ಸ್ಟ್ ಆತ ಗುರುತಿಸಿರುವಂತಹ ಜಾಗ ಯಾವುದು, ನಾಳೆ ಯಾವ ಜಾಗದಲ್ಲಿ ಉತ್ಖನನ ನಡೆಯುತ್ತೆ, ಆತ ಈ ಹೊತ್ತಿನವರೆಗೂ ಕೂಡ ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದಾನೆ, ಆತನ ವಾದ ಏನು, ಆತನ ವಿಚಾರ ಏನು, ಈ ಹೊತ್ತಿನವರೆಗೂ ಕೂಡ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ. ಈಗ ಏನು ಅಷ್ಟೊಂದು ಆತ ಹೇಳಿರೋ ಹಂಗೆ ಏನು ಕೂಡ ಪರಿಣಾಮಕಾರಿಯಾಗಿ ಆತನ ಮಾತೆಲ್ಲೂ ಕೂಡ ನಂಬಿಕೆಗೆ ಅರ್ಹವಾದಂಥದ್ದಲ್ಲ. ಈ ನಂತರದಲ್ಲಿ ಆತ ಹೇಳೋದೇನು, ಮುಂದೇನು ಅಂತ ನಾಗೇಂದ್ರ ಬಾಬು. ರಂಜಿತ್, ನೋಡಿ, ಇವತ್ತು 13ನೇ ಪಾಯಿಂಟ್ ನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ 7 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ನಡೆಯುವ ಸಾಧ್ಯತೆಗಳಿದೆ. ನಾಳೆ ಇದೇ ಜಾಗದಲ್ಲಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆನ ಮುಂದುವರಿಸ್ತಾರ ಅಥವಾ ಬೇರೆ ಯಾವ್ದಾದ್ರು ಹೊಸ ಜಾಗಗಳನ್ನ ಅಥವಾ ತೋರಿಸೋದಕ್ಕೆ ಮುಂದಾಗ್ತಾನ, ಅದು ಕೂಡ ಕುತೂಹಲ ಇದೆ. ಹಾಗಾಗಿ ಆತ ಇನ್ನೂ 3-4 ಜಾಗಗಳನ್ನ ತೋರಿಸೋದಾಗಿ ಆತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ. ಹಾಗಾಗಿ ಆತ ಒಂದು ವೇಳೆ ನಾಳೆ ಏನಾದ್ರೂ ಇಲ್ಲಿ ಈ ಒಂದು 13ನೇ ಪಾಯಿಂಟ್ ನಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅನ್ನೋದಾಗಿದ್ರೆ ನಾಳೆ ಹೊಸ ಜಾಗಗಳನ್ನ ಆತ ತೋರಿಸ್ತಾನೆ. ಅಲ್ಲಿಯೂ ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿರೋದಾಗಿ ಆತ ಹೇಳಿಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತ ಇನ್ನೂ ಹೊಸ ಜಾಗಗಳನ್ನ ತೋರಿಸ್ತಾ ಹೋಗ್ತಾನೆ. ಆದ್ರೆ ಆ ಜಾಗ ಯಾವುದು ಅನ್ನೋದು ಇಲ್ಲಿಯವರೆಗೂ ಕೂಡ ಆತ ಖುದ್ದು SIT ಮುಂದೆ ಕೂಡ ತಿಳಿಸಿಲ್ಲ. ನೋಡಿ, ಮೊನ್ನೆ ಶುಕ್ರವಾರ ಮತ್ತು ಶನಿವಾರದ ಉದಾಹರಣೆಯನ್ನ ಕೊಡೋದಾದ್ರೆ, ಶುಕ್ರವಾರ ಎಲ್ಲರೂ ಅಂದುಕೊಂಡಿದ್ರು 13ನೇ ಪಾಯಿಂಟ್ ಬರ್ತಾರೆ ಅಂತ, ಆದ್ರೆ ಬರಲಿಲ್ಲ. ಧರ್ಮಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಲ್ಲೇರಿ ಬಳಿ ಹೋಗಿ ಆ ಒಂದು ಪೆಟ್ರೋಲ್ ಬಂಕ್ ನ ಬಳಿಯಲ್ಲಿ ಆತ ಒಂದು ಬಾಲಕಿಯ ಶವವನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ. ಆ ಜಾಗಕ್ಕೆ ಹೋಗಬಹುದು ಅಂತ ಹೇಳಲಾಗಿತ್ತು. ಅಲ್ಲಿಗೂ ಕೂಡ ಹೋಗಿಲ್ಲ. ನೇರವಾಗಿ ಹೋಗಿದ್ದು ಏನು ಒಂದು ಆ ಬೋಳಿಯಾರ್ ಅನ್ನುವ ಸ್ಥಳದ ಬಳಿ ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಆ ಅರಣ್ಯ ಪ್ರದೇಶಕ್ಕೆ ಆತ ಹೋಗದ ಬಳಿಕ ಆತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನನಗೆ ಒಂದು ಕಾಲಾವಕಾಶ ಬೇಕು, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಇಲ್ಲಿ ಗಿಡಗಳು ಬೆಳೆದುಕೊಂಡಿದೆ, ಸ್ವಲ್ಪ ವ್ಯತ್ಯಾಸಗಳಾಗಿದೆ, 15 ವರ್ಷದ ಹಿಂದಿನ ಇವತ್ತಿನ ಚಿತ್ರಣ ಬೇರೆಯದ್ದೇ ಇದೆ ಅಂತ ಹೇಳಿ ಆತ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ 15 ನಿಮಿಷಗಳ ಕಾಲ ಕಾಲಾವಕಾಶವನ್ನ ಕೊಡ್ತಾರೆ. ಆತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿ 2 ಪಾಯಿಂಟ್ ಗಳನ್ನ ಗುರುತಿಸ್ತಾನೆ ಶುಕ್ರವಾರ. ಆ 2 ಪಾಯಿಂಟ್ ಗಳಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕಳೆಬರಹ ಸಿಗೋದಿಲ್ಲ. ಅದಾದ ಬಳಿಕ ನೆಕ್ಸ್ಟ್ ಶನಿವಾರ ಯಾರು ಕೂಡ ಅಂದುಕೊಂಡಿರಲಿಲ್ಲ ರತ್ನಗಿರಿ ಬೆಟ್ಟಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ ಅಂತೇಳಿ. ರತ್ನಗಿರಿ ಬೆಟ್ಟಕ್ಕೆ ಹೋದಾಗ ಎಲ್ಲಿಗೆ ಹೋಗ್ತಾನೆ ಅಂತೇಳಿ ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಆದ್ರೆ ರತ್ನಗಿರಿ ಬೆಟ್ಟದ ಮೇಲ್ಗಡೆ ಗೊಮ್ಮಟೇಶ್ವರನ ಮೂರ್ತಿ ಬಳಿ ಹೋಗ್ತಾ ಇರೋಕ್ಕಿಂತ ಮುಂಚಿತವಾಗಿ ಅಲ್ಲೇ ಒಂದು ತಿರುವಿನಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ. ಅಲ್ಲಿ ಇಳಿತಾ ಇದ್ದಂತೆ ಕೇವಲ 15 ಸೆಕೆಂಡ್ ನಲ್ಲಿ ಅಲ್ಲಿ ಜಾಗವನ್ನ ಗುರುತಿಸ್ತಾನೆ. ಆ ಜಾಗವನ್ನ ಗುರುತಿಸಿ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ, ನಾನು ಕೇರಳ ಮೂಲದ ಮಹಿಳೆಯ ಶವವನ್ನ ಇಲ್ಲಿ ಹೂತಿಟ್ಟಿದ್ದೀನಿ, ನನಗೆ ಕಾನ್ಫಿಡೆಂಟ್ ಇದೆ, ಇಲ್ಲಿ ನೀವು ಮಣ್ಣನ್ನ ತೆಗೀರಿ ಅಂತ ಹೇಳಿದಾಗ, ಉತ್ಖನನ ಕಾರ್ಯವನ್ನ ಮಾಡಿ ಅಂತ ಹೇಳಿದಾಗ ಆತನ ಕಾನ್ಫಿಡೆಂಟ್ ಲೆವೆಲ್ ಅನ್ನ ನೋಡಿ SIT ಅಧಿಕಾರಿಗಳು ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಹೋಗ್ತಾರೆ.